ಮುಸುರಿ ಮಹಾಪ್ರಚಂಡರು ತಂಡದಿಂದ ಈ ಒಂದು ಆಕ್ಟ್ ನ ನೋಡಿದ್ವಿ. ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಅಣ್ಣ ಏನ್ ಹೇಳ್ತೀರಿ? ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ವಿಶ್ವಕ್ಕೆ ಒಂದು ಬುದ್ಧಿ ಹೇಳುವಂತ ಒಂದು ದೊಡ್ಡ ಅಂಶವೇ ಅಡಗಿತ್ತು ಇದರಲ್ಲಿ. ಬಹಳ ಅದ್ಭುತವಾಯಿತು. ನನಗಂತೂ ಬಹಳ ಖುಷಿ ಆಯಿತು. ನನಗೆ ಒಂದು ಮನಸ್ಸಿನಲ್ಲಿ ಅನಿಸ್ತಾ ಇದ್ದಿದ್ದೇನು ಅಂದ್ರೆ ಎಂಥ ಬೇವರ್ಸಿ ಕರೋನಾ ಬಂತು. ಅದು ಅಕಸ್ಮಾತ್ ಬರ್ದೇ ಇದ್ದಿದ್ರೆ ಪಾಪ ಈ ಹುಡುಗರೆಲ್ಲ ಎಷ್ಟು ಪಿಕ್ಚರ್ಗಳಲ್ಲಿ ಬ್ಯುಸಿ ಆಗ್ಬಿಡ್ತಾ ಇದ್ರು, ಎಷ್ಟೆಲ್ಲ ಪಾಪ ಅವರೆಲ್ಲ ಸಿನಿಮಾ ಮಾಡ್ಬೋದಾಗಿತ್ತು. ನನಗೆ ನಿನ್ನೆ ಮಾಹಿತಿ ಒಂದು ತಗೊಂಡೆ ನಾನು. ಹಿಂಗೆ ಮಾತಾಡ್ತಾ ಒಬ್ಬರು ಅಧಿಕಾರಿಗಳು ಹೇಳಿದ್ರು ಹೆಚ್ಚು ಕಮ್ಮಿ ಒಂದು 45-50 ಲಕ್ಷ ಜನ ಬೆಂಗಳೂರು ನಗರವನ್ನೇ ಬಿಟ್ಬಿಟ್ಟು ವಾಪಸ್ ಹೊರಟೋದ್ರಂತೆ. ಅವರು ಹೇಳಿದ್ದು ನನಗೆ ಬಹಳ ಹರ್ಟ್ ಆಯ್ತು. ಏನು ಅಂದ್ರೆ ಡೇ ಟು ಡೇ ಲೈಫಲ್ಲಿ ಜೀವನ ಮಾಡ್ತಿದ್ದವ್ರು ಅವರೆಲ್ಲ. ಅವತ್ತೇನೋ ಒಂದು ಕೆಲಸ ಮಾಡೋರು, ಅವತ್ತೇನೋ ಒಂದು ಸಾಮಾನು ತರೋರು, ಮತ್ತೆ ಅದರಲ್ಲೇನೋ ಸಣ್ಣ ಪುಟ್ಟ ಉಳಿಸೋರು, ಅದೆಲ್ಲ ಒಂದು ಬಾಡಿಗೆ ಕಟ್ಟೋರು, ಈ ತರ ಎಲ್ಲ ಇದ್ರು. ಪಾಪ ಅವ್ರಿಗೆಲ್ಲರಿಗೂ ಎಂಥ ಹೊಡೆತ ಬಿದ್ದುಬಿಡ್ತು ಅಂದ್ರೆ ಹೇಳಕ್ ಅಸಾಧ್ಯವಾದ ಹೊಡೆತ ಬಿದ್ದುಬಿಡ್ತು. ಪಾಪ ಅವರೆಲ್ಲ ಊರಿಗೆ ಹೊರಟೋದ್ರು, ಅವ್ರವ್ರು ಏನೇನು ಕೆಲಸಕ್ಕೆ ಹೊರಟೋದ್ರು ಅಂತ. ಆಗ ನನಗೆ ಅನ್ನಿಸ್ತು ಎಷ್ಟು ಕ್ಷೇತ್ರಕ್ಕೆ ಒದೆ ಬಿದ್ದಿದೆ. ಇಂಥ ಒಂದು ಕಾಲಘಟ್ಟ ಇಲ್ಲದೆ ಹೋಗಿದ್ರೆ ಇವರೆಲ್ಲ ಎಷ್ಟು ಬ್ಯುಸಿ ಇರ್ತಾ ಇದ್ರು ಅನ್ನೋದು ನನ್ನ ಮನಸ್ಸಿಗೆ ಅನಿಸಿದ್ದು. ಕಾರಣ ಯಾಕೆ ಅಂದ್ರೆ ದೇ ಆರ್ ನಾಟ್ ಆರ್ಡಿನರಿ ಆಕ್ಟರ್ಸ್. ಬಹಳ ಅದ್ಭುತವಾದ ಆಕ್ಟರ್ಸ್ ಇವರೆಲ್ಲ. ಎಷ್ಟು ಚೆನ್ನಾಗಿ ಈ ಸ್ಟೇಜ್ಗೆ ಒಂದು ಕಳೆ ತಂದು ಕೊಟ್ಟವ್ರು ಇವರೆಲ್ಲ ಪಾಪ. ಅದು ನನ್ನ ಮನಸ್ಸಿನಲ್ಲಿ ಸೇಡ್ ಟ್ರ್ಯಾಕಲ್ಲಿ ಓಡ್ತಾ ಇತ್ತು. ಅವನು ಒಂದು ಮಾತು ಹೇಳ್ದ, ಈ ಕರೋನಾ ಬಂದಿದ್ದು ಒಳ್ಳೇದಕ್ಕೆ, ಇದು ಬಂದು ನಮಗೆ ಸಂಬಂಧಗಳ ಬೆಲೆನ ಕಲಿಸ್ಕೊಡ್ತು ಅನ್ನೋ ಒಂದು ಮಾತು ಹೇಳ್ದ. ಅದು 100% ಸತ್ಯ. ನಾನು ನನ್ನ ಕಣ್ಣಾರ ಕಂಡಂಥದ್ದು. ಎಷ್ಟೋ ಜನ ಪಾಪ ಕರೋನಾ ವಾರಿಯರ್ಸ್ ಅಂತ ಡಾಕ್ಟರ್ಸ್ಗಳು, ನರ್ಸ್ಗಳು, ಎಲ್ಲಾರ್ಗು ಅದು ಬರುತ್ತೆ ಅಂದ್ರೆ ಅವ್ರಿಗೂ ಬರಲೇಬೇಕು, ಅದೊಂದು ರೂಲು. ಆದ್ರೂ ವಿಧಿ ಇಲ್ಲದೆ ಅವರು ತಮ್ಮ ಜೀವದ ಹಂಗನ್ನ ತೊರೆದು ಅವ್ರ ಜೊತೆ ಅದನ್ನ ಓಡಿಸುವಂತ ಕಾರ್ಯಕ್ರಮಕ್ಕೆ, ಅವ್ರನ್ನ ಉಳಿಸುವಂತ ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡು ನನ್ನ ಕಣ್ಣು ಮುಂದೆ 3 ಜನ ಡಾಕ್ಟರ್ಸ್ ಸತ್ತೋಗಿದ್ದಾರೆ. ಕೆಲವರು ತುಂಬಾ ಹಗುರವಾಗಿ ತಗೊಂಡಿದ್ದಾರೆ ಕರೋನಾನ. ಯಾಕಂದ್ರೆ ಇದರಲ್ಲಿ ವಿಂಗಡಣೆ ಮಾಡಿಟ್ಟಿದ್ದಾರೆ. ಕೆಲವರಿಗೆ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ, ಕೆಲವರಿಗಂತೂ ವೈಪರೀತ್ಯವಾಗಿ ಸಾವೇ ಸಂಭವಿಸುವಂಥದ್ದು ಆಗಿದೆ. ಈ ತರ ಒಂದು ದೊಡ್ಡ ಕ್ವಶನ್ ಮಾರ್ಕು ಇಲ್ಲಿ ಸೃಷ್ಟಿ ಆಗಿದೆ. ನನಗೆ ತಿಳಿಸಿದಂತ ಬಹಳ ದೊಡ್ಡ ಟಾಪ್ ಡಾಕ್ಟ್ರು ನವೀನ್ ಅಂತ ಅಮೆರಿಕಾದಲ್ಲಿ ತುಂಬಾ ದೊಡ್ಡ ಪೋಸ್ಟ್ ಅಲ್ಲಿ ಇರುವಂತ ಡಾಕ್ಟ್ರು. ಅವ್ರು ಹೇಳಿದ್ದೇನು ಅಂದ್ರೆ ಕೆಲವು ಬ್ಲಡ್ ಗ್ರೂಪ್ ಮೇಲೆ, ಕೆಲವರು ಅವರ ಒಂದು ಆರೋಗ್ಯದ ಸ್ಥಿತಿಗತಿ ಮೇಲೆ, ಕೆಲವರಿಗೆ ಅವರ ಆರ್ಗನ್ಸ್ ಮೇಲೆ, ಕೆಲವರಿಗೆ ಶುಗರು BP ಮೇಲೆ, ಕೆಲವರಿಗೆ ಅವರ ಹಾರ್ಟಿನ ಪ್ರಮಾಣದ ಮೇಲೆ, ಈ ರೀತಿ ನಾನಾ ಥರದ್ದು ಎಫೆಕ್ಟ್ ಆಗ್ತದೆ. ಆದರೆ ಶತಸಿದ್ಧ ಯಾರು ಒಳಗಡೆ ತುಂಬಾ ಗಟ್ಟಿಯಾಗಿರ್ತಾರೆ, ಹೊರಗಡೆ ಮತ್ತೆ ಒಳಗಡೆ ಅದನ್ನ ತಡ್ಕೊಳ್ಳುವಂತ ರೋಗ ನಿರೋಧಕ ಶಕ್ತಿನ ಡೆವಲಪ್ ಮಾಡಿರ್ತಾರೆ, ಅವ್ರಿಗೇನು ಆಗಿಲ್ಲ, ಬಂದು ಹೋಗಿದೆ ಅಂತ. 100% ಅವ್ರಿಗೆ ಮಾತ್ರ ಹಂಗಾಗಿದೆ. ಬೇರೆಯವ್ರಿಗೆಲ್ಲ ಹಿಂಗ್ ಯಾಕೆ ಆಗಿದೆ ಅಂದ್ರೆ ಆ ಥರ ರೋಗ ನಿರೋಧಕ ಶಕ್ತಿಯನ್ನ ಉಳಿಸ್ಕೊಂಡವ್ರು ಯಾರು ಅಂದ್ರೆ ಕ್ರಮಬದ್ಧವಾದ ಆಹಾರ, ಡಿಸಿಪ್ಲಿನ್ ಲೈಫು, ಒಳ್ಳೆ ಆಕ್ಸಿಜನ್ ತಗೊಂಡು ವಾಕ್ ಮಾಡುವಂಥದ್ದು, ಏನಾದ್ರೂ ಒಂದು ಆಕ್ಟಿವಿಟೀಸ್ ದಿನ, ತುಂಬಾ ಡಿಸಿಪ್ಲಿನ್ ಬದುಕಲ್ಲಿ ಇರೋರೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ರು. ಯಾರ್ಯಾರು ತುಂಬಾ ಅಸಾಲ್ಟ್ ಆಗಿ ಏನು ಎದ್ವಾ ತದ್ವಾ ಕುಡಿಯೋದು, ನಾನು ತುಂಬಾ ಜನ ಕುಡುಕರನ್ನ ನೋಡಿದ್ದೀನಿ. ತುಂಬಾ ಊಟ ಪ್ರಿಯರು, ಒಬ್ರು ಸರಿಗ್ ನಿದ್ರೆ ಮಾಡಲ್ಲ. ಇತ್ತೀಚಿನ ದಿನಗಳಲ್ಲಂತೂ ನಾನು ಗಮನಿಸಿರೋ ಪ್ರಕಾರ ನೀನು ಯಾರಿಗೇ ಲೆಕ್ಕ ಹಾಕು ನೋಡೋ 2 ಗಂಟೆ ರಾತ್ರಿ ಕಮ್ಮಿ ಯಾರಾದ್ರೂ ಯುವಕರು ಯುವತಿಯರು ಸ್ವಲ್ಪ ವಯಸ್ಸಾದವರು ಮನಗೂ ಅಭ್ಯಾಸ ಇಟ್ಕೊಂಡಿದ್ದಾರೆ. ಕೇಳಿ, ಎಲ್ಲಿ ನೋಡಿದ್ರು 2 ಗಂಟೆ ರಾತ್ರಿಲಿ ಮ್ಯೂಸಿಕ್ ಕೇಳ್ತಾ ಇರುತ್ತೆ, ಎದ್ದಿರ್ತಾರೆ, ಏನೋ ಇಂಟರ್ನೆಟ್ ಮಾಡ್ತಿರ್ತಾರೆ, ಏನೋ ಮೆಸೇಜ್ ನೋಡ್ತಿರ್ತಾರೆ. ಈ ತರ ಒಂದು ದುರಭ್ಯಾಸಗಳು. ಯಾಕೆ ಇದು ಕೆಲವರು ತುಂಬಾ ವಯಸ್ಸಾದವ್ರಿಗೆ ಬಂದಿದೆ, ಪ್ಲಸ್ ಅವ್ರಿಗೇನು ಎಫೆಕ್ಟ್ ಮಾಡ್ದಂಗೆ ಹೋಗಿದೆ ಅಂದ್ರೆ ಬಹಳ ಶಿಸ್ತಾಗಿರ್ತಾರೆ, 8 ಗಂಟೆ ನಿದ್ರೆ ಮಾಡ್ತಾರೆ, ಚೆನ್ನಾಗಿ ಅಟ್ಲೀಸ್ಟ್ ಅವ್ರ ಶಕ್ತಿ ಇದ್ದಷ್ಟಾದ್ರೂ ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ಹಂಗೆ ಡಿಸಿಪ್ಲಿನ್ ಲೈಫ್ ಇದ್ದವ್ರಿಗೆ ಏನೂ ಆಗಿಲ್ಲ. ವಾರಿಯರ್ಸ್ ಬಗ್ಗೆ ಹೇಳಿದ್ರೆ ನೀವು ನಿಜವಾಗ್ಲೂ ನಾವೆಲ್ಲ ಅನುಕಂಪ ಮತ್ತೆ ಗೌರವ ತೋರಿಸ್ಬೇಕಾಗಿರೋದು ಅವ್ರನ್ನ. ಈ ಕರೋನಾ ಎಂತೆಂಥವ್ರ ಮುಖದ ನಿಜ ಬಣ್ಣವನ್ನ ತೋರಿಸಿದೆ ಅಂದ್ರೆ, ನೀ ಹೇಳ್ದೆ ಎಷ್ಟೋ ಜನ ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇರುವಂತವ್ರಿಗೆಲ್ಲ ಬೆಲೆ ಬರೆಸೋ ತರ ಮಾಡಿದೆ. ಅಫ್ಕೋರ್ಸ್ ನಿಜ. ತುಂಬಾ ಜನ ನೊಂದು ಬಿಟ್ಟಿದ್ದಾರೆ. ಯಾವ್ದಾವ್ದೋ ಊರುಗಳಲ್ಲಿ ಅಪ್ಪ ಅಮ್ಮನೆಲ್ಲ ಬಿಟ್ಟಾಕಿ ಅವ್ರ ಏನೋ ಕೆಲಸ, ಅವ್ರ ಹೆಂಡತಿ ಮಕ್ಕಳು ಅಂತ ಹೋಗಿ ಅಲ್ಲಿ ಕೊರೋನಾಗಳನ್ನ ಬರೆಸ್ಕೊಂಡು ಅವ್ರಿಗೆ ಆಗ್ಬಾರ್ದು. ಹಾಗೆ ಅವಾಗ ಸಾಯೋ ಟೈಮಲ್ಲಿ ಅವ್ರಿಗೆ ಚಿಂತೆ ಆಗಿದೆ, ಎಂತ ತಪ್ಪಾಯ್ತು, ಒಂದು ದುಡ್ಡು ಮರ್ಯಾದೆ ಕೊಟ್ಟು ನಾನು ನನ್ನ ಬಂಧುತ್ವ, ಭ್ರಾತೃತ್ವ, ಸಮಾಜ ಎಲ್ಲರನ್ನ ಬಿಟ್ಬಿಟ್ಟು ನಾನು ಹೆಂಗೆಲ್ಲ ಹೋದೆ ಅಂತ ಕೆಲವರು ಕೊರಗಿದ್ದಾರೆ. ಕೆಲವರು 24 ಗಂಟೆ 6ನ 3 ಮಾಡಿ 3ನ 6 ಮಾಡಿ ಬರೀ ದುಡ್ಡು 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 ಜೀವನದಲ್ಲಿ ಅವರೆಲ್ಲ ಸಂಸಾರ ಬಿಟ್ರು, ಆನಂದ ಬಿಟ್ರು, ಸಂತೋಷ ಬಿಟ್ರು. ಅವರು ಕೂಡ ಪರಿವರ್ತನೆ ಆಗಿದ್ದಾರೆ. ತುಂಬಾ ಒಳ್ಳೆ ಮೆಸೇಜ್ ಹೇಳಿದೆ ನೀನು ಇವತ್ತು, ಕ್ಲೀನ್ ಆಗಿರಿ ಅಂತ. ಅಷ್ಟಾದ್ರೂ ಇರಕ್ಕೆ ಸಾಧ್ಯ ಇಲ್ವಾ? ಇರಬೇಕು. ಇಟ್ ವಾಸ್ ಎ ವಂಡರ್ಫುಲ್ ಮೆಸೇಜ್ ವಿತ್ ಎ ಬ್ಯೂಟಿಫುಲ್ ಆಕ್ಟ್. ನನಗಂತೂ ತುಂಬಾ ಇಷ್ಟ ಆಯ್ತು. ಎಕ್ಸ್ಟ್ರಾರ್ಡನರಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದರಲ್ಲಿ ಮಾತ್ರ ನನಗೆ ಅವನು ಕುಡುಕನ ಪಾತ್ರ ಎಷ್ಟು ಚೆನ್ನಾಗಿ ಮಾಡ್ತೀವ ನೀನು, ಎಷ್ಟು ಚೆನ್ನಾಗಿ ಮಾಡ್ತೇನೆ.
ನಿನಗೆ ಒಳ್ಳೆ ಸ್ಥಾನ ಸಿಗ್ಲಿ. ಚೆನ್ನಾಗಿತ್ತು ಪ್ರವೀಣ, ಡುಡ್ ವೆಲ್. ಆ ಅಮ್ಮನು ಚೆನ್ನಾಗಿ ಮಾಡ್ದು, ಕರೋನಾ ಪಾತ್ರಧಾರಿಗಳು ಚೆನ್ನಾಗಿತ್ತು. ನಿನ್ನ ಮೆಸೇಜ್ನ ತುಂಬಾ ಚೆನ್ನಾಗಿರುತ್ತೆ ಕಣೋ. ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್. ಓಕೆ ಮೇಡಮ್, ಉದಯ್ ಬಂದ ಮೆಸೇಜ್ ಹೇಳಿದಕ್ಕೆ ಅಷ್ಟು ಇಮೋಷನಲ್ ಆಗಿ ಹೇಳಿದಕ್ಕೆ ಬಹುಶಃ ಈ act ಪಟ್ಟಣಕ್ಕೆ ಚೆನ್ನಾಗಿತ್ತು. ಏನಾಗಿದೆ ಅಂತ ಹೇಳ್ದವನು. ಆಮೇಲೆ ಅದೇನಂದ್ರೆ ಖಂಡಿತ ಉದಯ್ ಕೊನೆಯಲ್ಲಿ ಬರ್ಲಿಲ್ಲ ಅಂದಿದ್ರೆ ಆ ಬಜಾರು ಸಿಗ್ತಿರ್ಲಿಲ್ವೇನೋ. ಎಸ್, ಅಂದ್ರೆ ಬಜಾರ್ ಸಿಗುತ್ತೆ ಅಂತ ಆಯ್ತು. ಹೊಡ್ದ್ಬಿಡಿ ಮತ್ತೆ ಇನ್ನೊಂದ್ ಸಲಿ. ಅದು! ಇವತ್ತಿನ ವಿಷಯ ಇಷ್ಟೇ. ಭಟ್ರ ಗದ್ದೆಯಲ್ಲಿ ಜೋರಾಗಿ ಮಳೆ ಬರ್ತಾ ಇದೆಯಪ್ಪ. ಓಕೆ, ಬಟ್ ಹಿ ಡಿಡ್ ಅ ಗುಡ್ ಜಾಬ್. ತುಂಬಾ ಸಲ ಗಜಂಗ್ ನೋಡಿದೀವಿ. ಸೊ ಇದು ಈ ಟೀಮ್ ಅಫಿಷಿಯಲ್ ಕುಡುಕ್ರ ಟೀಮ್ ಕಣ. ಇದು ಹೌದೌದು. ಯಾವಾಗ್ಲೂ ಅದೇ ನಾಟಕಗಳು ಮಾಡ್ತಾರೆ. ಅಫಿಷಿಯಲ್ ಕುಡುಕ್ರ ಟೀಮ್ ಅಂದ್ರೆ ಇದೆ. ಎಸ್ ಎಸ್ ಎಸ್, ಇದಕ್ಕೆ ಹೆಸರುಗಳು ಏನಾದ್ರು ಚೇಂಜ್ ಮಾಡ್ಬೇಕಣ ಮಾತ್ರ. ಮಾಡ್ಬೋದು ಬೇಕಾರೆ. ಪಾಪ ಅದ್ರಲ್ಲಿ ಹೋಗಿ ಮಿಂಚು ಹೋಗಿ ಸೇರ್ಕೊಂಡು ಪಾಪ ಅಯ್ಯೋ ಅವಳು ಕಷ್ಟ ಒಂದಲ್ಲ ಬಿಡು. ಬಟ್ ಈ ಆಕ್ಟ್ ಚೆನ್ನಾಗಿತ್ತು. ಆಲ್ ಆಫ್ ಯು ಡಿಡ್ ಅ ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಭಟ್ರೆ. ಮೇಕಪ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಆರ್ಟ್ ಡಿಪಾರ್ಟ್ಮೆಂಟ್ಗಳ ಕೆಲಸ ಎಲ್ಲ ತುಂಬಾ ಇಷ್ಟ ಆಗೋಯ್ತು. ಸೂಪರ್ ಅಣ್ಣ, ಅದು ಸಿಂಪಲ್ ಖರ್ಚಲ್ಲಿ 2 ದೊಡ್ಡ ದೊಡ್ಡ ಬಕೆಟ್ ಕಟ್ ಮಾಡಿ ಹಾಕ್ಬಿಟ್ಟು ಗೆದ್ಕೊಂಡ್ಬಿಟ್ರು. ಬಕೆಟ್ ಬಟ್ಟೆನ ಏನದು ಇದು ಫೋಮ್ ಶೀಟು. ಇದು ಚೆನ್ನಾಗಿದೆ. ಇದು ಏನದು? ಪೈಪ್ಗಳು. ಚೆನ್ನಾಗಿ ಮಾಡಿದ್ರು. ಸಣ್ಣ ಸಣ್ಣ ಐಡಿಯಾಗಳೆಲ್ಲ ಗಿಟ್ಟಿಸ್ಕೋತಾರಲ್ಲ, ಅವಾಗ ಅದು ಇಡೀ ಶೋಗೆ, ಇಡೀ ವಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು. ಇನ್ನು ಮುಂದೆ ಬರೋ ಆಕ್ಟ್ ಅಲ್ಲಿ ಏನೇನ್ ಮಾಡಿದಾರೋ ಗೊತ್ತಿಲ್ಲ. ಮತ್ತೆ ಈ ಎಲ್ಲರೂ ಕರೋನಾ ಬಗ್ಗೆನೇ ಮಾತಾಡಿದೀವಿ. ಒಂದು 6 ರಿಂದ 8 ತಿಂಗಳು ಮೊಬೈಲ್ ತೆಗೆದ್ರು ಅದೇ, ಟಿವಿ ಹಾಕಿದ್ರು ಅದೇ, ಮಲಗಿದ್ರು ಅದೇ, ಎದ್ರು ಅದೇ, ಸತ್ರು ಅದೇನೆ. ನಿಮ್ ಹಾಡಲ್ಲೇ ಎಂಡ್ ಆಗಿದೆ ಯಾಕೆ ಬೇರೆ? ಹೌದು, ನನಗೆ ಆ ಹಾಡು ನಾನು ಕರೋನಾ ತುಂಬಾ ಜಾಸ್ತಿ ಇದ್ದ ಟೈಮಲ್ಲಿ, ಅಂದ್ರೆ ಮಂದಿ ರಸ್ತೆಗೆ ಕಾಲಿಡಬಾರ್ದು ಆ ಟೈಮಲ್ಲಿ ಒಂದು ಟೀಮ್ ಕಟ್ಟಿಕೊಂಡು ನಾನು ಅವತ್ತಿಂದ ಇವತ್ತಿನವರೆಗೂ ಬೀದಿಯಲ್ಲೇ ಇದ್ದೀನಿ ಅಂದ್ರೂ ತಪ್ಪಿಲ್ಲ. ಸರ್ಕಾರ ಕೇಳ್ಕೊಂಡಿತ್ತು ನನ್ನ. ಪೊಲೀಸ್ ಇಲಾಖೆ ಶ್ವೇತಾ ಭಾಸ್ಕರ್ ಅವರು ಹೇಳಿದ್ದಕ್ಕೆ ಮಾಡಿದ ಚಿತ್ರೀಕರಣ ಅದು. ನಾನು ಅಲ್ಲಿ ತೀರಾ ಹತ್ತಿರದಿಂದ ನೋಡಿದ್ದೀನಿ. ಪೊಲೀಸ್ ಇಲಾಖೆಗೆ ಏನೇನು ಟೆನ್ಷನ್ಸ್ ಇರುತ್ತೆ, ಒಂದು ಭಯ ಹುಟ್ಟಿಸ್ತದು. ಆ ಭಯ ಈಗೀಗ ತಣ್ಣಗಾಗ್ತಿದೆ. ಅದು ಸಂಪೂರ್ಣ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇತ್ತೀಚೆಗೆ ಬರ್ತಿದೆ. ಬಟ್ ಆ ಟೈಮಲ್ಲಿ ಹೊರಗಿದ್ದಿದ್ದು ನಾನು ಅದನ್ನ ಎಷ್ಟು ಪದಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಜನ ಹೆದರ್ಕೊಂಡಿದ್ದು ಮತ್ತೆ ಸಾವುಗಳನ್ನ ನಾನು ನೋಡಿದ್ದು. ಆ ಹಾಡು ಅದ್ರದ್ದೊಂದು ಚರಣ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರೂ ಬಡವರೇ ಇಲ್ಲ ಅಂತರ, ಕೇಳಲೇಬೇಕಿದೆ ಸೃಷ್ಟಿ ಇಂಚರ, ಒಂದು ಅಣುವಿನ ದಾಳಿಗೆ ನಿಲ್ಲಬಾರದು ಏಳಿಗೆ, ನಮ್ಮ ಸುಂದರ ನಾಳೆಗೆ ಹಿಡಿಯಬೇಕಿದೆ ಜೋಳಿಗೆ, ರೊಟ್ಟಿಯೊಂದನು ಹೊಟ್ಟೆ ಕೇಳುತ್ತಿದೆ, ಯಾರೋ ನೀನು ಮಾನವ ಕೇಳುತ್ತು ಇದು ಕರೋನಾ. ಪ್ರಾಣಕ್ಕೆ ಬೇಕಿದೆ ಅಪೂರ್ವ ಅಮೃತ, ಬಾಳಿಗೆ ಬೇಕಿದೆ ವಿಶಾಲ ಒಮ್ಮತ, ರೋಗ ಕೇಳುತ್ತ ಬರುವುದೇ ಮನುಜನ ಕುಲಗೋತ್ರವ, ಸಾವು ನೋಡುತ್ತ ನಗುತ್ತಿದೆ ಬ್ಯಾಂಕ್ ಅಕೌಂಟಿನ ಗಾತ್ರವ, ಬಣ್ಣ ಧರ್ಮವ ಮಣ್ಣು ಕೇಳುವುದೇ, ಯಾರೋ ನೀನು ಮಾನವ ಕೇಳುತ್ತು ಇದು ಕರೋನಾ. ಬದುಕಿ ಉಳಿಯಲು ಎಲ್ಲರೂ ಮೊದಲು ಮಾನವರಾಗೋಣ.